ಎಲ್ಲ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಜೀವಂತವಾಗಿ ಇಟ್ಕೊತಾ ಬಂದಿದ್ದೀವಿ. ಬಟ್ ಇವತ್ತು ಅವ್ರ ತಾಯಿಯವರು ಕೂಡ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆಗಳನ್ನ ಹೋಗ್ತಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಮಾಡಬೇಕಾಗಿದ್ದಂತ ಕೆಲಸವನ್ನ ಮಾಡದೇ ಇರುವಂತ ಕಾರಣಕ್ಕಾಗಿ ಇವತ್ತು ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವತ್ತು ಸರ್ಕಾರ ಆರೋಪಿಗಳನ್ನ ಕಂಡುಹಿಡಿಯೋದ್ರಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಿದೆ, ಅವರ ಪರವಾಗಿ ನಿಂತಿದೆ ಅನ್ನುವಂಥದ್ದು ಇವತ್ತು ನಮ್ಗೆಲ್ಲರಿಗೂ ಕೂಡ ಆತಂಕ. SIT ತನಿಖೆ ಕೊಟ್ಟಿದ್ದೀವಿ, ಕರೆಕ್ಟು. SIT ತನಿಖೆಯಿಂದ ಏನೆಲ್ಲ ಸತ್ಯಾಂಶಗಳು ಹೊರ ಬಂದಿದ್ದಾವೆ ಅನ್ನುವಂಥದ್ದು ಮಾಹಿತಿನ ಪಬ್ಲಿಕ್ಗೆ ಕೊಡ್ಬೇಕಲ್ಲ, ಅದನ್ನ ಇವತ್ತು ಕೊಟ್ಟಿಲ್ಲ ಅನ್ನೋಂಥದ್ದು. ಅದಕ್ಕೆ ರಾಜ್ಯ ಹೈಕೋರ್ಟ್ ಕೂಡ ಒಂದು ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ಈ ಏನು 72 ಕೇಸ್ಗಳಿದೆ, ಆ ಕೇಸ್ಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಂತ ಹೇಳಿ. ಇದು ಕೂಡ ಬಹಳ ಒಳ್ಳೆ ಬೆಳವಣಿಗೆ. ನಮಗೆ ಇದು ಕೂಡ ನಮಗೆ ಈ ಮಾಹಿತಿ ಕೊಡೋದು, ತಕ್ಷಣ ಸರ್ಕಾರ ಮಾಹಿತಿ ಕೊಡೋದ್ರ ಜೊತೆ ಅದನ್ನ ಬಹಿರಂಗ ಮಾಡಬೇಕು ಅನ್ನೋದನ್ನ ನಾವು ಕೊಂದವರು ಯಾರು ಆಂದೋಲನದಿಂದ ಕೇಳ್ಕೊಳ್ತಾ ಇದ್ದೀವಿ. ತಿಳಿಸಿದ್ದಾರೆ. ಸೌಜನ್ಯ ಪ್ರಕರಣದ್ದು 2012 ಕೂಡ ಎಲ್ಲ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಜೀವಂತವಾಗಿ ಇಟ್ಕೊತಾ ಬಂದಿದ್ದೀವಿ. ಬಟ್ ಇವತ್ತು ಅವ್ರ ತಾಯಿಯವರು ಕೂಡ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆಗಳನ್ನ ಹೋಗ್ತಿದ್ದಾರೆ. ನಾವು CPI ಕೋರ್ಟ್ ಹೇಳಿದ ನಂತರದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದೀವಿ. ಆದರೆ ಇವತ್ತು ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸವನ್ನ ಮಾಡದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಂದು ಈ ರೀತಿ ಸಹಜ ಸಾವುಗಳು ಸಾಕಷ್ಟು ಆಗಿದ್ದಾಗಲೂ ಕೂಡ ಇವತ್ತು ಸರ್ಕಾರ ಆರೋಪಿಗಳನ್ನ ಕಂಡುಹಿಡಿಯೋದ್ರಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಿದೆ, ಅವರ ಪರವಾಗಿ ನಿಂತಿದೆ ಅನ್ನುವಂಥದ್ದು ಇವತ್ತು ನಮ್ಗೆಲ್ಲರಿಗೂ ಕೂಡ ಆತಂಕ. ಇವತ್ತು ಯಾವುದೇ ಘಟನೆ ಆದರೂ ಕೂಡ ತಕ್ಷಣಕ್ಕೊಂದು ಇದು ಕೊಡಬೇಕು ಅಂತೇಳಿ. ಮತ್ತು ನೋಡಿ, ಈಗ SIT ತನಿಖೆಗೆ ಒಳಪಡಿಸಿದ್ರು ಕೂಡ ಇದುವರೆಗೂ ಕೂಡ ಏನಾಗಿದೆ ಅಂತ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ಗಳನ್ನ ಬರೆದಿದ್ದಾರೆ. ಇವತ್ತು ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. SIT ತನಿಖೆ ಕೊಟ್ಟಿದ್ದೀವಿ, ಕರೆಕ್ಟು. SIT ತನಿಖೆಯಿಂದ ಏನೆಲ್ಲ ಸತ್ಯಾಂಶಗಳು ಹೊರ ಬಂದಿದ್ದಾವೆ ಅನ್ನುವಂಥದ್ದು ಮಾಹಿತಿನ ಪಬ್ಲಿಕ್ಗೆ ಕೊಡ್ಬೇಕಲ್ಲ, ಅದನ್ನ ಇವತ್ತು ಕೊಟ್ಟಿಲ್ಲ ಅನ್ನೋಂಥದ್ದು. ಹಾಗಾಗಿ ಇವತ್ತು ಸರ್ಕಾರ ಏನಿವತ್ತು ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ, ಅದರ ಆಧಾರದಲ್ಲಿ ಇವತ್ತು ಇಲ್ಲಿ ಕ್ರಮವನ್ನ ಜರುಗಿಸ್ಲಿಕ್ಕೆ ಆಗ್ಬೇಕು. ಮತ್ತೆ 74 ಕೊಲೆಗಳದ್ದು ಇವತ್ತು FIR ಆಗ್ತೀವಿ ಅಂತೇಳಿ ಹೈಕೋರ್ಟ್ಗೆ ಹೇಳಿದ್ದಾರೆ, ಅದನ್ನು ಹಾಕ್ಬೇಕು. ಅದರ ಜೊತೆಯಲ್ಲಿ ಸೌಜನ್ಯ ಕೇಸನ್ನು ಕೂಡ ಇವರು ಸೇರಿಸ್ಬೇಕು ಅಂತೇಳಿ. ಯಾಕಂದ್ರೆ SIT ಪ್ರಕರಣಕ್ಕೆ ಬರಲ್ಲ ಸೌಜನ್ಯ ಕೇಸು ಅಂತೇಳಿ ಇವತ್ತು ಅದರ ನೆಗ್ಲೆಕ್ಟ್ ಆಗಿ ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಕೈ ಚೆಲ್ಲಿ ಕೂತ್ಕೊಳ್ಳದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಎತ್ತಿಡಿದು ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತೀವಿ. ಏನಾದರೂ ಕೂಡ ಆ ರೀತಿಯಾಗಿ ಸರ್ಕಾರ ಮುಂದುವರಿಲಿಲ್ಲ ಅನ್ನೋದಾದ್ರೆ ಕೊಂದವರು ಯಾರು ಗುಂಪಿನಿಂದ ಸೀರಿಯಸ್ ಆದಂತ ಹೋರಾಟವನ್ನ ಮುಲಾಜಿದ್ದೆ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನ್ಯಾಯ ಸಮಾವೇಶಗಳು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ವಿ, ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಈ ರೀತಿ ಜೀವಂತ ಇಟ್ಕೊಂಡಿದ್ದಕ್ಕೆ ಇವತ್ತು SIT ತನಿಖೆ ಆಗ್ಬೋದು, ಇನ್ನೊಂದಿನೊಂದು ಇವತ್ತು ಈಚೆ ಬರ್ತಾ ಇರೋದು. ಹಾಗಾಗಿ ಆ ರೀತಿಯಾಗಿ ಇನ್ನೂ ಕೂಡ ಉಗ್ರವಾದಂಥ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ.